ಜೈ ಗುರುದೇವ್. ಎಲ್ರಿಗೂ ನಮಸ್ಕಾರ. ನಾನು ರಾಯಚೂರು ಲಕ್ಷ್ಮಣ್, ಕರ್ನಾಟಕದ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಮಾತನಾಡುತ್ತಿದ್ದೇನೆ. ನಾನು ಈಗ ಮಾತಾಡುತ್ತಿರುವ ವಿಷಯ, ಪ್ರತಿ ವರ್ಷದಂತೆ ನಾವು ಕುಟಗನಹಳ್ಳಿ ಗ್ರಾಮದಲ್ಲಿ ಉಚಿತ ಅಸ್ತಮಾ ರೋಗಿಗಳಿಗೆ ಉಚಿತ ಕ್ಯಾಂಪನ್ನು ಶಿಬಿರದ ಬಗ್ಗೆ ಮಾತನಾಡುತ್ತಿದ್ದೇನೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜೂನ್ ತಿಂಗಳಲ್ಲಿ ನಾವು ಅಸ್ತಮಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈ ಶಿಬಿರದಲ್ಲಿ ದಮ್ಮು ಮತ್ತು ಕೆಮ್ಮಿಗೆ ಆಯುರ್ವೇದಿಕ್ ಔಷಧವನ್ನು ನೀಡಲಾಗುತ್ತದೆ. ವರ್ಷಕ್ಕೆ ಒಂದು ಬಾರಿಯಂತೆ 3 ವರ್ಷ ಕಂಟಿನ್ಯೂಸ್ ಆಗಿ ಈ ಔಷಧಿ ತಗೊಂಡಲ್ಲಿ ದಮ್ಮು ಸಂಪೂರ್ಣವಾಗಿ ನಿವಾರಣೆ ಆದ ಉದಾಹರಣೆಗಳು ಸಿಕ್ಕಾಪಟ್ಟೆ ಸಾಕಷ್ಟು ಜನದಲ್ಲಿ ಕಂಡು ಬಂದಲ್ಲಿ ಈ ಶಿಬಿರವನ್ನು ನಾವುಗಳು 52 ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೀವಿ. ಈ ಶಿಬಿರ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳೋದಕ್ಕೆ ನಮ್ಮ ಪೂಜ್ಯ ತಂದೆಯವರಾದ ರಾಯಚೂರು ಶಿವಯ್ಯ ಶೆಟ್ಟಿಯವರು ಸತತ 50 ವರ್ಷದಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾಕೆ ಶುರು ಮಾಡಿದ್ರಂತೆ, ಅವರ ತಮ್ಮನವರಾದ ರಾಯಚೂರು ವೆಂಕೋಬಣ್ಣನವರಿಗೆ ಅಸ್ತಮಾ ಕಾಯಿಲೆ ಇದ್ದು ಕುಟಗನಹಳ್ಳಿ ಗ್ರಾಮದಲ್ಲಿ ಯಾರೋ ಔಷಧಿ ಕೊಡ್ತಾರಂತ ತಿಳಿದು ಬಂದಲ್ಲಿ ಅವರು ಹೋಗಿ ಅವರು ತಮ್ಮನಿಗೆ ಔಷಧಿ ಕೊಟ್ಟಲ್ಲಿ ಅವರು ಗುಣಮುಖರಾಗಿ ಸಂಪೂರ್ಣ ಕಾಯಿಲೆ ವಾಸಿಯಾಗಿದ್ದು ಕಂಡು ಬಂದಲ್ಲಿ ಈ ಸೇವೆಯನ್ನು ನಾವು ಯಾಕೆ ಮಾಡಬಾರದು ಅಂತ ನಮ್ಮ ತಂದೆ ಮನಸ್ಸಲ್ಲಿ ಬಂದು ಆ ಔಷಧಿ ತಗೊಳ್ಳಲು ಬಂದಾಗ ಅಸ್ತಮಾ ರೋಗಿಗಳಿಗೆ ಅಲ್ಲಿರುವ ಅಸ್ತವ್ಯಸ್ತವನ್ನು ಕಂಡು ಆ ಹಳ್ಳಿ ಊರಲ್ಲಿ ಕುಡಿಯೋಕೆ ನೀರು ಸಿಗದೆ, ಉಪಹಾರಕ್ಕೆ ತಿಂಡಿ ಸಿಗದೆ ಒದ್ದಾಡೋದನ್ನು ನೋಡಿ ಪೂಜ್ಯ ತಂದೆಯವರು ರಾಯಚೂರು ಶಿವಯ್ಯನವರು 51 ವರ್ಷದಿಂದ ಬರತಕ್ಕಂಥ ಅಸ್ತಮಾ ರೋಗಿಗಳಿಗೆ ನಾವು ಯಾಕೆ ಉಚಿತ ಆಹಾರ ಕೊಡಬಾರ್ದು ಅಂದ್ಬಿಟ್ಟು ಮೊದಲನೇ ವರ್ಷದಲ್ಲಿ ಬಂದಂಥ ಅಸ್ತಮಾ ರೋಗಿಗಳಿಗೆ ಉಚಿತ ಆಹಾರವನ್ನು ನೀಡಿ ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಆ ಊರಲ್ಲಿ ಪೂಜ್ಯ ಅಶೋಕರಾವ್ ವ್ಯಾಸರಾವ್ ಕುಲಕರ್ಣಿಯವರು ಔಷಧಿ ಕೊಡ್ತಾ ಬಂದಿದ್ದರು. ಅವರಿಗೆ ಯಾಕೆ ತೊಂದರೆ ಮಾಡಬೇಕಂತೇಳಿ ನಮ್ಮ ಪೂಜ್ಯ ತಂದೆಯವರು ಔಷಧಿಗೂ ಕೂಡ ಸಾಮಗ್ರಿಗಳನ್ನು ಗುರುಗಳ ಮನೆಗೆ ತಲುಪಿಸಿ ಅವ್ರ ಕಡೆಯಿಂದ ಔಷಧಿ ರೆಡಿ ಮಾಡಿಸಿ ಉಚಿತ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಸತತ 55 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಪೂಜ್ಯ ತಂದೆಯವರು ಕಾಲವಾಗಿ 12 ವರ್ಷ ಆದ ಮೇಲೆ ನಾನು ರಾಯಚೂರು ಲಕ್ಷ್ಮಣ್ ಮತ್ತು ನಮ್ಮ ಕುಟುಂಬದವರು ಈ ಉಚಿತ ಕ್ಯಾಂಪನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ಔಷಧಿಯನ್ನು ಕುಟಗನಹಳ್ಳಿ ಗ್ರಾಮದವರಾದ ವೈದ್ಯರಾದ ಅಶೋಕರಾವ್ ವ್ಯಾಸರಾವ್ ಕುಲಕರ್ಣಿಯವರು ತಯಾರನ್ನು ಮಾಡಿ ಬರ್ತಕ್ಕಂಥ ರೋಗಿಗಳಿಗೆ ವಿತರಣೆ ಮಾಡುತ್ತಿದ್ದಾರೆ. ರೋಗಿಗಳ ಸಂಖ್ಯೆ ಹೆಚ್ಚಾದಲ್ಲಿ ಯಾಕೆ ನಾವು ಈ ಔಷಧಿಗೆ ಯಾಕೆ ಸಹಾಯ ಮಾಡಬಾರ್ದು ಅಂತೇಳಿ ರಾಯಚೂರು ಶಿವಯ್ಯನವರು ಈ ಔಷಧಿಗೆ ಬೇಕಾದ ಸಾಮಗ್ರಿಗಳನ್ನು ಗುರುಗಳ ಮನೆಗೆ 1 ತಿಂಗಳ ಮುಂಚಿತವಾಗಿ ಮುಟ್ಟಿಸಿ ಗುರುಗಳು ಅದನ್ನು 1 ತಿಂಗಳ ಕಾಲ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸೂರ್ಯೋದಯಕ್ಕೆ ಬೆಳಿಗ್ಗೆ ಎದ್ದು ಅದನ್ನು ಔಷಧಿಯನ್ನು ತಯಾರು ಮಾಡಿ ಜನರಿಗೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಔಷಧಿ ಹೇಗಿರುತ್ತೆ ಅಂದರೆ ವರ್ಷಕ್ಕೆ 1 ಬಾರಿ ಸತತ 3 ವರ್ಷ ತಗೋಬೇಕು. ಹಾಗೂ ಈ ಔಷಧಿ ತೆಗೆದುಕೊಂಡು 15 ದಿವಸದ ಪತ್ತೆ ಹಾಗೂ ಲೈಫ್ ಲಾಂಗ್ ಪತ್ತೆಯನ್ನು ನಾವುಗಳಾದ ರಾಯಚೂರು ಶಿವರ ಮಕ್ಕಳು ಪಾಂಪ್ಲೆಟ್ ಮೂಲಕ ಜನರಲ್ಲಿ ಅದರ ಅರಿವನ್ನು ಮೂಡಿಸಿ ಅವತ್ತು ನೆರೆದಕ್ಕಂಥ 60-70 ಸಾವಿರ ಜನರಿಗೆ ಪಾಂಪ್ಲೆಟನ್ನು ಮುಟ್ಟಿಸುವ ವ್ಯವಸ್ಥೆಯನ್ನು ನಾವು ಮಾಡಿರುತ್ತೇವೆ. ಈ ಔಷಧಿ ತಗೊಳ್ಳೋ ಮಿತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಸರಿ ರಾತ್ರಿ 12 ಗಂಟೆಗೆ ಬರುತ್ತೆ, ಒಂದ್ಸರಿ ಮುಂಜಾನೆ 5 ಗಂಟೆಗೆ ಬರುತ್ತೆ, ಒಂದ್ಸರಿ ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ. ಆ ಟೈಮ್ ಯಾವಾಗೇ ಬರಲಿ ನಾವು ಬರ್ತಕ್ಕಂಥ ರೋಗಿಗಳಿಗೆ ಫೋನ್ ಮುಖಾಂತರ ನೀವು 3 ಗಂಟೆ 4 ಗಂಟೆ ಮುಂಚೆವಾಗಿ ಈ ಊರಲ್ಲಿ ಬಂದು ವಾಸ್ತವ ಹೂಡಿ ನಿಮ್ಮ ಔಷಧಿಯನ್ನು ಪಡೆದುಕೊಂಡು ತಗೋಬೇಕಂತ ನಾವೆಲ್ಲರಿಗೂ ಪಾಂಪ್ಲೆಟ್ ಮೂಲಕ ತಿಳಿಸಿರುತ್ತೇವೆ. ಹಾಗೂ ರಾತ್ರಿ ಬಂದಲ್ಲಿ ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಉಪಹಾರವನ್ನು ನಾವು ರೋಗಿಗಳಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಶಿಬಿರವನ್ನು ನಡೆಸಲು ನಮ್ಮ ಒಬ್ಬರ ಕೈಯಿಂದ ಮಾತ್ರ ಸಾಧ್ಯ ಇಲ್ಲ. ಗುರುಗಳು, ಅವರು ಔಷಧಿ ಮಾಡೋ ಗುರುಗಳು, ಕುಟಗನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯವರು, ಕೊಪ್ಪಳ ಜಿಲ್ಲಾ ಪೊಲೀಸ್ ಅವರು, ಆಮೇಲೆ ಕೊಪ್ಪಳ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಅವತ್ತಿನ ದಿವಸ ಆ ಗ್ರಾಮದಲ್ಲಿ ಸಭೆ ಸೇರಿ ಎಲ್ಲರೂ ಕೂಡಿಕೊಂಡು ಮಾಡುವಂಥ ಶಿಬಿರ ಇದಾಗಿರುತ್ತದೆ. ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ.
ವಾಲಂಟಿಯರ್ಸ್ ಆಗಿ ನಮ್ಮ ಸ್ನೇಹ ಸಂಬಂಧಿಗಳು ಸತ್ಸಂಗಿಗಳು ಎಲ್ಲರೂ ಬಂದು ಸೇವೆಯನ್ನು ಸಲ್ಲಿಸಿ ಪ್ರತಿಯೊಬ್ಬ ರೋಗಿಗೂ ಔಷಧಿ ಮುಟ್ಟ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಔಷಧಿ ತಗೊಳ್ಳೋ ಮಿತಿ ಬಹಳ ಮುಖ್ಯವಾಗಿರುತ್ತೆ. ಆ ಟೈಮಿಗೆ ಎಲ್ಲರೂ ಬರ್ತಕ್ಕಂಥ 70-80 ಸಾವಿರ ಜನ ರೋಗಿಗಳು ಅದೇ ಟೈಮಿಗೆ ಮಾತ್ರೆಯನ್ನು ತಗೊಂಡಲ್ಲಿ ಆ ಅಸ್ತಮಾ ಕಾಯಿಲೆ ಕಮ್ಮಿ ಆಗತ್ತಂತ ವೈದ್ಯರು ಹೇಳಿದ ಪ್ರಕಾರ ನಾವು 4-5 ಗಂಟೆ ಮುಂಚಿತವಾಗಿ ಬರ್ತಕ್ಕಂಥ ಎಲ್ಲ ಅಸ್ತಮಾ ರೋಗಿಗಳಿಗೆ ಔಷಧಿಯನ್ನು ವಿತರಣೆ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟು ಆ ಟೈಮಿಗೆ ತಗೋಬೇಕಂತ ಮೈಕಲ್ಲಿ ನಾವು ಅನೌನ್ಸ್ ಮಾಡಿ ಗಂಟೆ ಬಾರಿಸುವ ಮೂಲಕ ಅವರಿಗೆ ತಗೊಳ್ಳಲು ಹೇಳಿ ಪ್ರತಿ ವರ್ಷ ಈ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಕೊನೆಯ ವಿಷಯ ಏನಂದರೆ, ನಾವು ಈ ಶಿಬಿರ ನಡೆಸ್ತಾ ಇರೋದು ಇದು ಉಚಿತ ಅಸ್ತಮಾ ರೋಗಿಗಳ ಶಿಬಿರ. ಇಲ್ಲಿ ನಾವು ಯಾರ ಹತ್ರನೂ ದುಡ್ಡು ತಗೊಂಡಾಗಲಿ ಚಾರಿಟಿ ತಗೊಂಡಾಗಲಿ ನಡೆಸ್ತಾ ಇಲ್ಲ. ಇದು ರಾಯಚೂರು ಶಿವಯ್ಯ ಅವರ ಫ್ಯಾಮಿಲಿಯವರು ಅವರು ಸ್ವಂತ ಹಣದಿಂದ ಖರ್ಚು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೂ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಈ ಔಷಧಿ ನಾವು ಬರೀ ಕರ್ನಾಟಕ ಜನಗೆ ಅಷ್ಟೇ ಅಂತ ಸೀಮಿತವಾಗಿ ಮಾಡ್ತಾ ಇಲ್ಲ. ಈ ಭಾರತ ದೇಶದ ನಾನಾ ರಾಜ್ಯಗಳಿಂದ, ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಕಡೆಯಿಂದ 2 ದಿವಸ ಮುಂಚಿತವಾಗಿ ಬಂದು ಆ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಈ ಔಷಧವನ್ನು ಪಡೆದುಕೊಂಡು ಅದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಸರಿಸುಮಾರು ಅಂದಿನ ದಿವಸ 70,000ರಿಂದ 80,000 ಜನ ಜನಸಂಖ್ಯೆ ಸೇರುತ್ತಾರೆ. ಆದರೆ ಎಲ್ಲ ಬಂದವರೆಲ್ಲ ರೋಗಿಗಳಿರಲ್ಲ, ರೋಗಿ ಜೊತೆ ಬಂದವರು ಇರ್ತಾರೆ, ಎಲ್ಲ ಇರ್ತಾರೆ. ಕಮ್ಮಿ ಅಂದರೂ ಒಂದು 50,000 ಜನ ಅಂತೂ ಔಷಧಿ ತಗೊಂಡು ಬರ್ತಾರೆ. ಅವ್ರಿಗೆಲ್ಲರಿಗೂ ನಾವು ಊಟದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಉಪಹಾರದ ಉಚಿತ ಔಷಧಿ, ಇಲ್ಲಿ ಯಾವುದು ಫೀಸನ್ನು ನಾವು ಚಾರ್ಜ್ ಮಾಡೋದಿಲ್ಲ. ಈ ಜನಸೇವೆಗೋಸ್ಕರ ಮಾಡ್ತಾ ಇರೋದು. ಅದಕ್ಕೆ ದಯವಿಟ್ಟು ರಾಜ್ಯದಲ್ಲಿ ಅಥವಾ ದೇಶದಲ್ಲಿರೋ ಎಲ್ಲ ಅಸ್ತಮಾ ರೋಗಿಗಳು ನಾವು ವಿನಂತಿ ಮಾಡ್ಕೊಳ್ಳಿದೆ, ತಾವುಗಳು ಈ ಶಿಬಿರಕ್ಕೆ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಂಡು ನೀವು ಅಸ್ತಮಾ ಕಾಯಿಲೆಯಿಂದ ಮುಕ್ತರಾಗಿ ನಾವೆಲ್ಲರೂ ಭಾರತವನ್ನು ಅಸ್ತಮಾ ಮುಕ್ತರಾಗಿ ಅಸ್ತಮಾ ಮುಕ್ತನ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಈ ಶಿಬಿರವನ್ನು ನಡೆಸಲು ನಮ್ಮ ಒಬ್ಬರ ಕೈಯಿಂದ ಸಾಧ್ಯವಿಲ್ಲ. ನಾವು ಈ ಶಿಬಿರ ನಡೆಯೋಕ್ಕೆ 1 ತಿಂಗಳು ಮುಂಚಿತವಾಗಿ ಕುಟುಗನಹಳ್ಳಿ ಗ್ರಾಮಕ್ಕೆ ಹೋಗಿ ಕುಟುಗನಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ಸು ಆ ಗ್ರಾಮದ ಊರಿನ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಿಬಿರವನ್ನು ಆರಂಭಿಸಿದ್ದೇವೆ. ಶಿಬಿರದ ದಿನ ಅಡಿಗೆಗೆ ಬೇಕಾಗುವ ಸಾಮಗ್ರಿಗಳನ್ನು ಎಲ್ಲರೂ ಗ್ರಾಮಸ್ಥರು ಅದನ್ನು ಇಳಿಸಿಕೊಂಡು ಒಂದು ಶಾಲೆ ಕೊಠಡಿಯಲ್ಲಿ ಎಲ್ಲ ಇಳಿಸಿ ಎಲ್ಲ ಗ್ರಾಮಸ್ಥರು, ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಆ ಉಪಹಾರಕ್ಕೆ ಬೇಕಾದ ಎಲ್ಲ ತರಕಾರಿಗಳನ್ನಾಗಲಿ ಕಟ್ ಮಾಡೋದಾಗಲಿ ಎಲ್ಲ ಸೇವೆಯನ್ನು ಗ್ರಾಮಸ್ಥರು ನಮಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಕುಟುಗನಹಳ್ಳಿ ಗ್ರಾಮಸ್ಥರ ಅವರ ಸಹಯೋಗ ಇಲ್ಲದೆ ಈ ಶಿಬಿರ ನಡೆಸಲು ಸಾಧ್ಯವಿಲ್ಲ. ಗ್ರಾಮದ ಪ್ರತಿಯೊಂದು ಯುವಕರು ಬಂದು ಅಂದಿನ ದಿವಸ ನಮಗೆಲ್ಲರಿಗೂ ಸಹಾಯ ಮಾಡ್ತಾ ಬರ್ತಕ್ಕಂಥ ರೋಗಿಗಳಿಗೆ ಲೈನಲ್ಲಿ ಕೂರಿಸಿ ಪ್ರತಿಯೊಬ್ಬರಿಗೂ ಮಾತ್ರೆ ಮುಟ್ಟೋ ಹಾಗೆ ಆ ಜವಾಬ್ದಾರಿಯನ್ನು ಕುಟುಗನಹಳ್ಳಿ ಗ್ರಾಮದವರೇ ತಗೊತಾರೆ. ಆ ಕುಟುಗನಹಳ್ಳಿ ಗ್ರಾಮವ್ರ ಸೇವೆ ಇಲ್ಲದೆ ನಮ್ಮ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಗ್ರಾಮಕ್ಕೆ ನಾವು ತುಂಬ ಚಿರಋಣಿಯಾಗಿರಬೇಕು. ಯಾಕಂದರೆ ಆ ಜನರ ಅವರ ಜನರ ನಮ್ಮ ಏನದು ಪ್ರೀತಿ ವಿಶ್ವಾಸ ಹಾಗೂ ಅವರ ಸ್ಕೋಪ್ ಇಲ್ಲದೆ ನಾವು ಈ ಕ್ಯಾಂಪ್ ನಡೆಸಲು ಸಾಧ್ಯವಿಲ್ಲ. ನಮಸ್ಕಾರ, ನನ್ನ ಹೆಸರು ರೂಪಾರಾಣಿ ಅಂತ, ಲಕ್ಷ್ಮಣ್ ಅವ್ರ ಮಿಸ್ಸಸ್ ನಾನು ಮಾತಾಡೋದು. ನಾನೇನು ಹೇಳ್ಬೇಕಂದ್ರೆ, ಇಷ್ಟೊತ್ತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಗುಟುನಹಳ್ಳಿ ಬಗ್ಗೆ ಅದೆಲ್ಲ ಹೇಳ್ತಿದ್ರು. ನಾನೀಗ ಇದು ವಾಲಂಟಿಯರ್ಸ್ ಎಷ್ಟು ಬೇಕಾಗುತ್ತೆ, ಯಾಕಂದರೆ 60,000 to 70,000 ಜನ ಬರ್ತಾರೆ. ಅದಕ್ಕೆ ವಾಲಂಟಿಯರ್ಸ್ ನಾವು ಹೇಗೆ ಸೆಟ್ ಮಾಡ್ತೀವಿ ಅಂತ, ಯಾಕಂದರೆ ಬಹಳ ಜನ ಬೇಕಾಗುತ್ತೆ. ಅದಕ್ಕೆ ಒಂದು 50 ಮೆಂಬರ್ಸ್ ವಾಲಂಟಿಯರ್ಸ್ ಬೇಕಾಗುತ್ತೆ. ಅದಕ್ಕೆ ನಾವು 1 ಮಂತ್ ಬಿಫೋರೇ ನಾವು ಆ ಗ್ರಾಮಕ್ಕೆ ಹೋಗಿ ಪಂಚಾಯತಿ ಮೆಂಬರ್ಸ್ಗೆ ಆಯಿತು, ಅಲ್ಲಿ ಗ್ರಾಮಸ್ಥರ ಜೊತೆ ನಾವು ಒಂದು 2-3 ಸಲ, 1 ತಿಂಗಳಲ್ಲಿ 2-3 ಸಲ ಮೀಟಿಂಗ್ ಮಾಡಿಕೊಂಡು ಅದ್ರ ಬಗ್ಗೆ ಹೇಗೆ ವ್ಯವಸ್ಥೆ, ಯಾಕಂದರೆ ಅಲ್ಲಿ ಒಂದು ಗದ್ದೆ ಇದೆ, ಸ್ಕೂಲ್ ಪಕ್ಕನೇ ಒಂದು ಗದ್ದೆ ಇದೆ. ಆ ಗದ್ದೆ ಒಬ್ರದ್ದು ರೈತರದಿರುತ್ತೆ. ಅವರು ಅವತ್ತು 1 ತಿಂಗಳ ಆ ಗದ್ದೆಯಲ್ಲಿ ಏನು ಹಚ್ಚೋದೇ ಇಲ್ಲ. ಅದ್ರ ಸಹ ಅಸ್ತಮಾದ್ದು ಒಂದು ಇದ್ರ ಸಂಬಂಧನೇ ಅದು ಬಿಟ್ಟು ಆಮೇಲೆ ಜೂನ್ ಆಗಿಂದನೇ ಅವರು ಅಲ್ಲೇ ಬೆಳೆಯನ್ನು ಬೆಳೀತಾರೆ. ಅದೊಂದು ಒಳ್ಳೆ ನಮಗೆ ಅವ್ರದ್ದು ಬಹಳ ಸಹಕಾರ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದ್ರ ಜೊತೆ ಒಂದೊಂದು ಲೈನ್ ಹಾಕಿಸಿ ಅವರು ಅವತ್ತಿನ ದಿವಸ ಬರೋ ಹಾಗೆ, ರೋಗಿಗಳು ಬಂದ ದಿವಸ ಅಂದರೆ ಅಸ್ತಮಾ ರೋಗಿಗಳು ಬಂದ ದಿವಸ ಅವರೆಲ್ಲ ಲೈನಾಗಿ ಕುಂದಿಸೋದು ಹೇಗೆ, ಆ ಗ್ರಾಮಸ್ಥರು ಒಂದು ಯುವಕರ ಜೊತೆ ನಾವೆಲ್ಲ ಮಾತಾಡಿಕೊಂಡು ಒಂದು ಗ್ರಾಮಸ್ಥರ ಜೊತೆ ಅಲ್ಲದೆ ವಾಲಂಟಿಯರ್ಸ್ ಯಾರ್ಯಾರು ಬರ್ತಾರಂತ ನಾನು ಒಂದು ಸ್ವಲ್ಪ ಹೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನಿಮ್ಮದು ಏನಾದರೂ ಸಂಘಗಳಿದ್ರೆ ನೀವು ಒಂದು ಫೋನ್ ಮಾಡಿದರೆ ನೀವು ಬಂದು ಸೇವೆ ಮಾಡ್ಬೋದು. ಆ ಫೆಸಿಲಿಟೀಸ್ ಇರುತ್ತೆ ನಿಮಗೆ.
ಸೊ ಫೆಸಿಲಿಟೀಸ್ ಇರುತ್ತೆ. ಅದನ್ನ ಹೇಗೆ ಅಂತಂದರೆ ಈಗ ನಮಗೆ ಹೇಗೆ ಈಗ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ ಅಂದರೆ, ಈಗ ನನ್ನ ಬಳಗ ಅಂದರೆ ನನ್ನ ಕುಟುಂಬದವರಂದರೆ ಉಡುಪಿಲಿಂದ ಬರ್ತಾ ಇರ್ತಾರೆ, ವಾಲಂಟಿಯರ್ಸ್ ಸಂಬಂಧ ಬರ್ತಾರೆ ಉಡುಪಿಲಿಂದ. ಆಮೇಲೆ ನನ್ನ ಮಗನ ಫ್ರೆಂಡ್ಸ್ ಅಂತೇಳಿ, ನನ್ನ ತಮ್ಮನ ಫ್ರೆಂಡ್ಸ್ ಅಂತೇಳಿ ಹುಬ್ಳಿಲಿಂತ್ರ, ಚಿತ್ರದುರ್ಗಲಿಂತ್ರ, ಬಳ್ಳಾರಿಲಿಂತ್ರ, ಅದ್ರ ಸಂಬಂಧಿನೇ ಒಂದು 50 ಮೆಂಬರ್ಸ್ ವಾಲಂಟಿಯರ್ಸ್ ಬಂದು 2 days ಬಿಫೋರು ಎಲ್ಲ ಪ್ಲ್ಯಾನಿಂಗ್ ಆಗಿ ಅಲ್ಲಿ ಹೇಗೆ ಕೊಡಬೇಕು ಗುಳಿಗೆ ಅಂತ. ಅದ್ರ ಜೊತೆ ನಾವು ಪೊಲೀಸರನ್ನೂ ಸಹ ನಮಗೆ ಕೈ ಕೊಡ್ತಾರೆ. ಯಾಕಂದರೆ ಪೊಲೀಸ್ ಇಲ್ಲದೆ ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ವರ್ಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಹೆವಿ ಒಂದು ಕ್ರೌಡ್ ಇರುತ್ತೆ. ಅವರಿಗೆ ಅವೇರ್ನೆಸ್ ಕೊಡೋದು ಹೇಗೆಂದರೆ ಪ್ಲಾಸ್ಟಿಕ್ಕು ಉಪಯೋಗ ಮಾಡಬೇಡ್ರಿ ಅಂಥೇಳಿ, ಗಲೀಜು ಮಾಡಬೇಡ್ರಿ ಅಂಥೇಳಿ. ಆಮೇಲೆ ನಾವೊಂದು ಪರೇಡ್ ಅಂತೇ ಹೋಗ್ತಿದ್ದೀವಿ, ಯಾಕಂದರೆ ನಾವು ಎಷ್ಟು ವಾಲಂಟಿಯರ್ಸ್ ಅದೇವೆ ಅಂಥೇಳಿ 50-60 ಸಾವಿರ ಜನಕ್ಕೆ ಒಂದು ಅವೇರ್ನೆಸ್ ಕೊಡಬೇಕಂದ್ರೆ ನಾವು ಒಂದು 50 ಮೆಂಬರ್ಸು ಫಸ್ಟು ನಾವೊಂದು ಪರೇಡ್ ಅಂತ ಮಾಡ್ತೀವಿ. ಆ ಪರೇಡಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ಇವರೆಲ್ಲರೂ ಇದ್ದಾರೆ ನಮ್ಗೆ ಗುಳಿಗೆ ಕೊಡೋಕ್ಕೆ ಅಂತೇಳಿ ಒಂದು ಅವೇರ್ನೆಸ್ ಕೊಟ್ಟಿದ್ದ ನಾವು ಒಂದು 2-3 hours ಬಿಫೋರೇ ನಾವು ಟ್ಯಾಬ್ಲೆಟ್ಸ್ ಕೊಡೋಕ್ಕೆ ಶುರು ಮಾಡ್ತೀವಿ. ಸೊ ಚೆನ್ನಾಗಿ ಅದ್ರಲ್ಲಿ ನಡೆಯುತ್ತೆ. ನಿಮ್ಮ ಸಂಘ ಸಂಸ್ಥೆ ಯಾವುದಾದ್ರೂ ಇದ್ರೂ ನೀವು ಫೋನ್ ಮಾಡಿ, ನೀವು ಇಲ್ಲಿ ಬಂದು ಇಲ್ಲ ತಿಳಿಸಿ, ಯಾರಾದರೂ ಬಂದು ನೀವು ಜಾಯ್ನ್ ಆಗ್ಬೋದು. ಇದು ನನ್ನ ರಿಕ್ವೆಸ್ಟ್, ನಮ್ಮ ಫ್ಯಾಮಿಲಿ ರಿಕ್ವೆಸ್ಟ್. ಇದು ನಮ್ಮ ಫ್ಯಾಮಿಲಿ ಅಂತ ಮಾಡಬೇಕಂತೇನಿಲ್ಲ, ಎಲ್ಲರೂ ಮಾಡ್ಬೋದು. ಇದು ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದ್ರೆ ಇನ್ನೂ ಒಳ್ಳೆಯ ಒಂದು ಅದ್ಭುತವಾದ ಒಂದು ಸೇವೆ ಸಿಗುತ್ತೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಓಕೆ, ನಮಸ್ಕಾರ, ಜೈ ಹಿಂದ್.